ಹೋಗ್ತಾ ಇದ್ದೀನಿ ಸ್ಲೈಡ್ ಮಾಡೋದಕ್ಕೆ. ಸರ್ಪ್ರೈಸ್ ಆಗ್ತಾ ಇದೆಯಾ? ನನ್ನ ಚಾನಲಲ್ಲಿ ವ್ಲಾಗ್ ಬಂದಿದೆ ಮತ್ತೆ ಅಂತ. ನಮಸ್ಕಾರ. ಆಫ್ಟರ್ 2 years ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಎಲ್ಲರೂ ಕೇಳ್ತಾನೆ ಇದ್ರಿ, ಯಾಕೆ ವ್ಲಾಗ್ ಸ್ಟಾಪ್ ಮಾಡಿಬಿಟ್ಟಿದ್ಯಾ, ಯಾಕೆ ವ್ಲಾಗ್ಸ್ ಪೋಸ್ಟ್ ಮಾಡ್ತಾ ಇಲ್ಲ ಅಂತ. ಬಟ್ ಅವಾಗವಾಗ ಶಾರ್ಟ್ಸ್ ಕೂಡ ಪೋಸ್ಟ್ ಮಾಡ್ತಾ ಇದ್ದೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಆ್ಯಕ್ಟಿವ್ ಆಗೇ ಇದ್ದೀನಿ. ಇನ್ನು ಮುಂದೆ ಆ್ಯಕ್ಟಿವ್ ಆಗಿರಬೇಕು ವ್ಲಾಗಲ್ಲಿ ಕೂಡ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಕೆಲಸ ಸ್ವಲ್ಪ ಜಾಸ್ತಿ ಇರೋದು, ಆಫೀಸ್ಗೆ ಹೋಗಿ ಬರೋದು. ನಿಮಗೆ ಗೊತ್ತಲ್ವ, ಬೆಂಗಳೂರಲ್ಲಿದ್ದರೆ ಟ್ರಾವೆಲ್ ಟೈಮ್ ಎಷ್ಟು ತೊಗೊಳುತ್ತೆ ಆಫೀಸ್ಗೆ ಹೋಗೋದಕ್ಕೆ ಅಂತ. ವಾರ ಪೂರ್ತಿ ಓಡಾಡಿ ಸಾಕಾಗಿರ್ತಿತ್ತು. ಸೊ ಹಾಗಾಗಿ ನಾನು ವ್ಲಾಗ್ಸ್ನ ಎಡಿಟೇ ಮಾಡಿಲ್ಲ. ತುಂಬ ಟ್ರಾವೆಲ್ ಮಾಡಿದ್ದೀವಿ, ಆದರೆ ವ್ಲಾಗ್ಸ್ನ ಪೋಸ್ಟ್ ಮಾಡ್ತಿರ್ಲಿಲ್ಲ. ಬಟ್ ಈ ವರ್ಷ 2026ಇಂದ ವ್ಲಾಗ್ಸ್ನ ಪೋಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಹಾಗಾಗಿ ಒಂದು ಹೊಸ ಜಾಗಕ್ಕೆ ಬಂದಿದ್ದೀನಿ. ನಿಮಗೆ ಕೂಡ ತೋರಿಸ್ತೀನಿ ಯಾವುದಿದು ಜಾಗ ಅಂತ. ಬಂದ ತಕ್ಷಣವೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀವು ನೋಡಿರ್ತೀರ ಅನಿಸುತ್ತೆ ಈ ಜಾಗ. ಬಟ್ ಇವಾಗ ಎಲ್ಲ ಸ್ವಲ್ಪ ಮಾಡಿಫೈ ಆಗಿದೆ, ಚೆನ್ನಾಗಿದೆ. ಒಂದು ಹಾಲಿಡೇ ಮಾಡೋಣ ಅಂತ ಎಲ್ಲರೂ ಗ್ರೂಪಲ್ಲಿ ಬಂದಿದ್ದೀವಿ. ಹೇಗೆ ಎಂಜಾಯ್ ಮಾಡ್ತೀವಿ, ಯಾವುದಿದು ಪ್ರಾಪರ್ಟಿ ಏನು ಅನ್ನೋ ಡೀಟೇಲ್ಸ್ನ ಹೋಗ್ತಾ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಎಗೈನ್ ಆಫ್ಟರ್ 2 years. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫುಲ್ ಜಾಲಿ. ಏನು ಎಂಜಾಯ್ ಮಾಡಿದ್ರಿ? ಏಯ್ ಫೋನ್ ಅದು ಬೆಂಕಿ, ಅದು ಆಟ ಆಡಬೇಡ. ಓ ಇದು ಲೇಟೆಸ್ಟ್ ಶಿವ, ಈ ಸತಿ ಜಾಸ್ತಿ ಇದೆ ಬೆಂಕಿ. ಮಾಡು. ಬ್ರಹ್ಮಾಸ್ತ್ರ ಪಾರ್ಟ್ 2 ಇನ್ನೂ ರಿಲೀಸೇ ಆಗಲಿಲ್ಲ. ನಾವು ಪಾರ್ಟ್ 1 ಮಾಡಿಬಿಟ್ಟು ಹೋದ್ವಿ. ಪಾರ್ಟ್ 1 ಇಲ್ಲೇ ಶೂಟ್ ಮಾಡಿದ್ವಿ ನಾವು. ಪಾರ್ಟ್ 2ಗೆ ಅಂತ ಬಂದಿದ್ದೀವಿ, ಆದರೆ ಬ್ರಹ್ಮಾಸ್ತ್ರ ಇನ್ನೂ ರಿಲೀಸೇ ಆಗಿಲ್ಲ. ಶಿವ, ಯಸ್ ಶಿವ, ಕ್ಯಾ ಹೋ ತುಮ್ ಶಿವ? ಯಾವ ಜಾಕಿ? ಅವನಾ? ದಾಲ್ ಈ ಶಕೆಲಂತೂ ಇದು ಬೇಕಾಗಿತ್ತು. ಈ ಶಕೆಲಂತೂ ಹಾಕಿದ್ಮೇಲೆ ತಣ್ಣಗಾಯ್ತು. ಸರಿ, ಇದು 5ಕ್ಕೆ ಹೋಗುತ್ತೆ. ಏನೇನೆಲ್ಲ ಮಾಡಬೇಕು ಯೂಟ್ಯೂಬ್ಗೋಸ್ಕರ ಏನು ಮಾಡಂದ್ರು? ಅದು ನಮ್ದು ಚಾನಲ್ ಅಲ್ಲ, ಎಲ್ಲ ನಿಮ್ದೇ ಅನ್ಕೋಬೇಕು ಇವಾಗ ಅಂತ. ನೀವು ಸಬ್ಸ್ಕ್ರೈಬರ್ಸ್ ಹೇಳು. ಅಲ್ಲ, ನಮ್ದೇ ಚಾನಲ್ ಅಂತ ಅನ್ಕೊಂಡು ನೀವೆಲ್ಲ ಕಂಟೆಂಟ್ ಮಾಡ್ಬೇಕು ಇವಾಗ. ನೀವು ಎಲ್ಲ ಒಂದೊಂದು ಚಾನಲ್ ಓಪನ್ ಮಾಡ್ಬೇಕು ಇವಾಗ. ನಿಮ್ದೇ ಓಡ್ತಿಲ್ಲ. ರುಕೋ ಜರಾ ಸಬರ್ ಕರೋ. ಅಲ್ಲ, ನಮ್ದು ಬಿಡುತ್ತಾ ಓಡ್ಸೋಣ ಆಮೇಲೆ. ನೀವುಗಳು ಎಲ್ಲ ಒಂದೊಂದು ಚಾನಲ್ ಓಪನ್ ಮಾಡ್ಕೊಂಡ್ರೆ ನೋಡಿ ಹೆಲ್ಪ್ ಆಗುತ್ತೆ. ಹ್ಞೂ ಕಣ. ಯಾಕೆ? ಅಯ್ಯೋ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನೋಡೋರು ಅಷ್ಟರಲ್ಲೇ ಇದ್ದಾರೆ. ಮೈಕ್ ಏನು ಬೇಡ, ನಾನು ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ, ಬೇಜಾನ್ ಆಯ್ತಿದೆ. ಅಲ್ಲ ಚಿನ್ಮಯ್, ಹೊಸ ಅಡ್ಮಿಷನ್ ಚಿನ್ಮಯ್, ಡಾಕ್ಟರ್ ಚಿನ್ಮಯ್. ಅವಳು ಯಾವುದು ವ್ಲಾಗು ರೀಲು ಯಾವುದ್ರಲ್ಲೂ ಬಂದಿಲ್ಲ. ಮಾರ್ನಿಂಗ್ ನೈಟ್ ಆ್ಯಕ್ಚುಲಿ ಮಲಗಿದ್ದು ಲೇಟ್ ಆಯಿತು. ಸೊ ಇನ್ನು ಎಲ್ಲರೂ ಮಲ್ಕೊಂಡಿದ್ದಾರೆ. ಇವಾಗ ಪ್ಲ್ಯಾನ್ ಇರೋದು ಪೂಲಲ್ಲಿ ಆಟ ಆಡಬೇಕು ಅಂತ. ಬಟ್ ಈ ಪೂಲಲ್ಲ, ಇನ್ನೊಂದು ಪೂಲ್ ಇದೆ, ಆ ಪೂಲಲ್ಲಿ ಆಟ ಆಡಬೇಕು. ಸೊ ಬನ್ನಿ ಹೋಗೋಣ. ಸೊ ಇವಾಗ ಸ್ಲೈಡ್ ಆಡ್ತಾ ಇದ್ದಾರೆ ನೋಡಿ. ಸ್ಲೈಡ್ ಇವಾಗ ಜಾಡ್ತಾರೆ. ವಂಡರ್ಲಾ ಎಕ್ಸ್ಪರ್ಟ್ ಇವರು. ವಂಡರ್ಲಾಗೆ 4 ಸತಿ ಹೋಗಿ ಬಂದಿದ್ದಾರೆ.
ಬನ್ನಿ ಬನ್ನಿ, ನೆಕ್ಸ್ಟ್ ಯಾರು ಹೋಗಿ. ಸೊ ನಾನು ಹೋಗ್ತಾ ಇದ್ದೀನಿ ಸ್ಲೈಡ್ ಮಾಡೋದಕ್ಕೆ. ಅಲ್ಲ ನೀನ್ ಮೂತಿ ಇಟ್ಟಲ್ಲ ಅಲ್ಲಿ ಮಾತ್ರ ಬಂದಿರುತ್ತೆ ಅಂತ ಹೇಳಿದ್ದು. ಮನೆ ವಿಡಿಯೋ ಅಂತ ಹೇಳು. ಕೈ ಎತ್ಬಿಡು ಆಮೇಲೆ. ಹೆದರ್ಕೋಬೇಡ ಬಾ. ಅಲ್ಲೇ ಜಾಸ್ತಿ ಭಯ ಆಗುತ್ತೆ, ಬಂದ್ಬಿಡಿ. ನೀರ್ ಹಾಕಿದ್ದಲ್ಲ ಇದೆಲ್ಲ ಶ್ರೀಮಂತರ ಆಡೋ ಗೇಮು. ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ, ಫುಲ್ಲು ಕ್ಲಬ್ಬಲ್ಲಿ ಆಡ್ತಾರಲ್ಲ, ನಮಗೆ ಬರಲ್ಲ ಅಷ್ಟು. ಏನಿದು ಕ್ರಿಕೆಟ್ ಆಡ್ತಾನೆ ಟೇಬಲ್ ಟೆನ್ನಿಸಲ್ಲಿ. ಮಕ್ಳಿಗೆ ಅಷ್ಟೇ ಅಲ್ಲಲ್ಲ, ಚಿಕ್ಕ ಚಿಕ್ಕ ಮಕ್ಳಿಗೂ ಕೂಡ ಇಲ್ಲಿ ಆರಾಮಾಗಿ ನೀವು ಕರ್ಕೊಂಡು ಬಂದ್ಬಿಟ್ಟು ಅಲ್ಲಿ ಮಕ್ಳನ್ನ ಕೆಳಗಡೆ ಬಿಟ್ಟಿದ್ದೀವಿ ನಾವಿಲ್ಲಿ ಹಿಂಗೆ ಆಟ ಆಡೋದು ಅಂತ ತಲೆ ಕೆಡಿಸ್ಕೊಳ್ಳೋ ಅಷ್ಟೇ ಇಲ್ಲ. ಮಕ್ಕಳನ್ನ ತಲೆನಲ್ಲಿ ಇಟ್ಕೊಂಡು ಚಿಕ್ಕ ಮಕ್ಕಳನ್ನ ಅವ್ರಿಗೂ ಕೂಡ ಇಲ್ಲಿ ಗೇಮ್ ಏರಿಯಾ ಡಿಸೈನ್ ಮಾಡಿದ್ದಾರೆ. ನನಗೆ ಇದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ಕೆಳಗಡೆ ಸ್ವಲ್ಪ ದೊಡ್ಡ ದೊಡ್ಡ ಮಕ್ಕಳು, ಒಂದು 6-7 ಇಯರ್ಸ್ ಆ ಥರದವ್ರಿಗೆ ಆಡೋಕ್ಕಿದೆ. ಗಾರ್ಡನಲ್ಲಿ ಏನಾದರೂ ಆಡಬೇಕು ಅಂದರೆ. ಇಲ್ಲಿ ನೀವು ಏನಾದ್ರು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಡೋಕ್ಕೆ ಬರ್ತೀರಾ ಅಂದಾಗ ಚಿಕ್ಕ ಮಕ್ಕಳುಗಳಿಗೆ ಆಡ್ಸೋಕ್ಕೂ ಕೂಡ ಇಲ್ಲೇ ಆರಾಮಾಗಿಬಿಟ್ಟು ನಿಮ್ಮ ಪಾಡು ನೀವೆಲ್ಲ ಆಟ ಆಡ್ಕೊಳ್ಬೋದು. 4 ಜನ ಬೋರ್ಡ್ ಗೇಮ್ಸ್ ಆಡ್ಬೋದು, ಚೆಸ್ಸು, ಫೂಸ್ಬಾಲು. ಸೊ ಎಷ್ಟು ಆಲ್ಮೋಸ್ಟ್ ಒಂದು 18-20 ಜನ ಇಲ್ಲಿ ಆರಾಮಾಗಿ ಗೇಮ್ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ನಿಮ್ಮ ಮಕ್ಕಳನ್ನ ಕೂಡ ಇಲ್ಲಿ ಆಟ ಆಡಿಸ್ಕೊಳ್ಬೋದು. ವೆಲ್ಕಮ್ ಟು ಅವರ್ ಪ್ರೈವೇಟ್ ವಿಲ್ಲಾ. ಸೊ ಇದು ಪ್ರೈವೇಟ್ ವಿಲ್ಲಾ. ಅಂದರೆ 2 ರೂಮ್ ಸಿಗುತ್ತೆ ನಿಮಗೆ. ಅದಲ್ಲದೆ ಒಂದು ಡಾಮೆಟ್ರಿ ಥರ ಹಾಲ್ ಇದೆ. ನಿಮ್ಗೆ ಅಲ್ಲಿ ತೋರಿಸ್ತೀನಿ ಎಷ್ಟು ಜನ ಇರ್ಬೋದು, ಯಾಕೆ ಹೇಗೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಪ್ಲಸ್ ನಿಮಗೆ ಪ್ರೈವೇಟ್ ವಿಲ್ಲಾ ಸಿಗೋರಿಗೆ, ಬುಕ್ ಮಾಡ್ಕೊಳ್ಳೋರಿಗೆ ನಿಮಗೆ ಪ್ರೈವೇಟ್ ಪೂಲ್ ಸಿಗುತ್ತೆ. ಹೊರಗಡೆ ಒಂದು ಪೂಲ್ ಇದೆ, ಅದಲ್ಲದೆ ಇಲ್ಲಿ ಕೂಡ ಒಂದು ಪೂಲ್ ಇದೆ. ಒಂದು ಹಾಲ್ ಸಿಗುತ್ತೆ ನಿಮಗೆ ಈ ಪ್ರೈವೇಟ್ ವಿಲ್ಲಾ ಬುಕ್ ಮಾಡಿಕೊಂಡ್ರೆ. ಹಾಲ್ ಕಮ್ ನೀವು ಡಾರ್ಮೆಟ್ರಿ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಯಾಕೆಂದರೆ ಇಲ್ಲಿ ಆರಾಮಾಗಿ 8 ಜನ ಇರ್ಬೋದು. ಇದೇನು ನೋಡ್ತಾ ಇದ್ದೀರಾ ಇದೆಲ್ಲ ಬರೀ ಸೋಫಾ ಅಲ್ಲ, ಸೋಫಾ ಕಮ್ ಬೆಡ್ ಥರ. ಸೊ ಸ್ಪೇರ್ ಬೆಡ್ಶೀಟ್ಸು, ಪಿಲ್ಲೋ ಎಲ್ಲನೂ ಕೊಡ್ತಾರೆ. ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಬೆಡ್ ಕೂಡ ಆಗುತ್ತೆ. ತುಂಬಾ ಕಂಫರ್ಟಬಲ್ ಆಗಿತ್ತು. ಆರಾಮಾಗಿ ನೀವು ಈ ಕಡೆ ಸೋಫಾನ ಹಾಕ್ಕೊಂಡು ಮಲ್ಕೊಂಡು ಈ ಖಾಲಿಗೋಡೆ ನೋಡ್ಬೋದು ಅಂದ್ಕೊಂಡ್ರೆ, ಖಾಲಿಗೋಡೆ ಅಲ್ಲ, ಆ್ಯಕ್ಚುಲಿ ಪ್ರೊಜೆಕ್ಟರ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಪ್ರೊಜೆಕ್ಟರ್ ಹಾಕ್ಕೊಂಡು ನೀವು ಮ್ಯಾಚ್ ನೋಡ್ತೀರಾ, ಮೂವೀಸ್ ನೋಡ್ತೀರಾ, ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಸೊ ಪ್ರೊಜೆಕ್ಟರ್ ಆಪ್ಷನ್ ಕೂಡ ಇದೆ. ಆರಾಮಾಗಿ ಈ ರೂಮಲ್ಲಿ 8 ಜನ ಅಕೊಮಡೇಟ್ ಮಾಡ್ಬೋದು. ಪ್ಲಸ್ ಒಂದು ಬಾತ್ರೂಮ್ ಕೂಡ ಇದೆ. 2 ರೂಮ್ ಸಿಗುತ್ತೆ. ಈವನ್ ರೂಮ್ಸಲ್ಲಿ ಕೂಡ 4 ಜನ ಸ್ಟೇ ಮಾಡ್ಬೋದು. ಒಂದು ಕಾಟ್ ಹಾಕಿದ್ದಾರೆ, ಪ್ಲಸ್ ಈ ಥರ ಸೋಫಾ ಕಮ್ ಬೆಡ್ ಅದು ಕೂಡ ಇದೆ. ಸೊ ಬನ್ನಿ ರೂಮ್ ಟೂರ್ ಮಾಡೋಣ. ಸೊ ನೋಡಿದ್ರಲ್ಲ ಫಾರ್ಮ್ ಸ್ಟೇ ಹೇಗಿತ್ತು ಅಂತ. ಫುಲ್ಲು ಫಾರ್ಮ್ ಸ್ಟೇ ಟೂರ್ ಮಾಡಿಸಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನಿಸ್ತದೆ. ಆ್ಯಕ್ಚುಲಿ ಚೆಕ್ಔಟ್ ಟೈಮ್ ಆಗಿಬಿಟ್ಟಿದೆ. ಇನ್ನೂ ಸ್ವಲ್ಪ ಹೊತ್ತು ಗೇಮ್ ಎಲ್ಲ ಆಡಬೇಕಾಗಿತ್ತು.
ಬಟ್ ಲೇಟ್ ಆಗೋಯ್ತು. ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು, ರಾತ್ರಿ ಮಲ್ಕೊಂಡಿದ್ದು ಲೇಟ್ ಆಯಿತು. ಹಾಗಾಗಿ ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು. ಪೂಲಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನಾನೆಲ್ಲೋ ಒಂದು 10 ನಿಮಿಷ ಪೂಲಲ್ಲಿ ಅಷ್ಟೇ ಆಡೋದು, ನಾವೆಲ್ಲ ಜಾಸ್ತಿ ಆಡೋಲ್ಲ ಅಂದ್ಕೊಂಡ್ವಿ. ಅದು ನೋಡಿದ್ರೆ 11 ಗಂಟೆ ಆಗೋಯ್ತು. ತಿಂಡಿನೂ ತಿಂದಲೇ ಅಷ್ಟು ಬೇರೆ ತಿಂಡಿಗೆ ಬನ್ನಿ ಬನ್ನಿ ಅಂತಿದ್ದಾರೆ, ನಾವು ಪೂಲಲ್ಲಿ ಆಟ ಆಡ್ಕೊಂಡು ಕೂತ್ಬಿಟ್ಟಿದ್ವಿ. ಅವರು ತಿಂಡಿ ಕರಿತಾನೆ ಇದ್ರು. ನಮ್ಗೆ ಬೇಗ ಹೋಗೋಕ್ಕಾಗಲಿಲ್ಲ ಪೂಲ್ ಬಿಟ್ಟು, ಯಾಕೆಂದರೆ ಸ್ಲೈಡ್ ನೋಡಿದ್ರಲ್ಲ, ಸ್ಲೈಡ್ ಯೂಶ್ವಲಿ ಎಲ್ಲೂ ಇರೋದಿಲ್ಲ. ಅದೊಂಥರ ಅಡ್ವೆಂಚರಸ್ ಆಗಿತ್ತು ಅನ್ನಿಸ್ತು. ಅದು ಈ ವೆದರಿಗೆ ನೀರಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಮಜಾ ಬಂತು, ಅಡ್ವೆಂಚರಸ್ ಆಗಿತ್ತು. ಫುಡ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ರೂಮ್ಸ್ ತುಂಬ ಪ್ರೀಮಿಯಮ್ ಆಗಿದೆ, ತುಂಬಾ ಸೇಫ್ಟಿ ಇದೆ. ಮಕ್ಳನ್ನ ಕರ್ಕೊಂಡು ಬಂದರೆ ಗಾರ್ಡನ್ ಎಲ್ಲ ತೋರಿಸಿದ್ದೀನಿ, ಪ್ರತಿಯೊಂದು ಪ್ಲೇ ಏರಿಯಾ ತೋರಿಸಿದ್ದೀನಿ. ಮಕ್ಕಳನ್ನ ಮೈಂಡಲ್ಲಿ ಇಟ್ಕೊಂಡು ಅದು ಮೇಲೂ ನೋಡಿದ್ವಲ್ಲ ಚಿಕ್ಕ ಮಕ್ಳದು, ಅದನ್ನು ಕಲರ್ಫುಲ್ ಆಗಿ ಆ್ಯಕ್ಚುಲಿ ಅದು ನನಗೆ ಅಲ್ಲಿ ಮಕ್ಳೂ ಎಂಗೇಜ್ ಆಗಿ ಇಡೋದಕ್ಕೆ ಒಂದೇ ಕಡೆ ಪೇರೆಂಟ್ಸ್ ಆಟ ಆಡ್ತಿದ್ರೆ ಮಕ್ಳನ್ನ ಇಲ್ಲಿ ಎಲ್ಲಪ್ಪ ಬಿಡೋದು ಅಂತ ಪೇರೆಂಟ್ಸಿಗೆ ಯೋಚನೆ ಬರಬಾರ್ದಲ್ಲ. ಆ ಕಾನ್ಸೆಪ್ಟ್ ನಂಗೆ ಅದು ಇಷ್ಟ ಆಯಿತು. ಗ್ರೂಪಲ್ಲಿ ಎಲ್ಲ ಬಂದಿದ್ರೆ ಮಕ್ಕಳು ಆಟ ಯೂಶ್ವಲಿ ಇವಾಗ ಎಲ್ಲ ಫ್ಯಾಮಿಲಿ ಅಂದಮೇಲೆ ಮಕ್ಕಳಿದ್ದೇ ಇರ್ತಾರೆ. ಸೊ ಅವ್ರನ್ನ ಎಲ್ಲೋ ಬಿಡಬೇಕು, ನಮ್ಮ ರೂಮ್ ಎಲ್ಲೋ ಇದೆ, ನಾವು ಆಟಾಡೋದು ಎಲ್ಲಿ ಹೆಂಗೆ ಅಂತ ಅನ್ನಿಸ್ಬಾರ್ದು. ಸೊ ನೀವೆಲ್ಲ ಇರ್ತೀರ ಅಲ್ಲೂ ಮಕ್ಕಳು ನಿಮ್ಮ ಕಣ್ಣು ಮುಂದೆನೇ ಇರೋ ಥರ ಸೇಫ್ಟಿಯ ಎಲ್ಲ ಕನ್ಸರ್ನ್ಸ್ನ ಇಟ್ಕೊಂಡು ಡಿಸೈನ್ ಮಾಡಿದ್ದಾರೆ. ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು. ನಿಮ್ಗೇನು ಬೇಕು ಆಪ್ಷನ್ಸ್ ನೀವೇ ಕೇಳ್ಬೋದು ಬಂದಾಗ. ವೆಜ್ಜು ನಾನ್ ವೆಜ್ ಎಲ್ಲನೂ ಅವೈಲೇಬಲ್ ಇದೆ. ಫುಡ್ಡು ಚೆನ್ನಾಗಿತ್ತಲ್ಲ, ತಿಂಡಿನೂ ತುಂಬ ಚೆನ್ನಾಗಿತ್ತು. ನನಗೆ ಪೂರಿ ಸಾಗು ಇಷ್ಟ ಆಯಿತು. ಸೊ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇನ್ಮೇಲೆ ಎಡಿಟ್ ಮಾಡ್ತೀನಿ. ಹೋಪ್ಫುಲಿ ಎಲ್ಲ ವೀಡಿಯೋಸ್ನೂ ಪೋಸ್ಟ್ ಮಾಡ್ತೀನಿ. ಈ ಫಾರ್ಮ್ ಸ್ಟೇ ಪ್ರತಿಯೊಂದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲನೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಗ್ರೂಪಲ್ಲೆಲ್ಲ ಬರ್ತಾ ಇದ್ದೀರಾ ಅಂದರೆ ನನ್ನ ಹೆಸರು ಹೇಳಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಗ್ರೂಪ್ ಪ್ಯಾಕೇಜ್ಗೆ ನಿಮಗೆ ಡಿಸ್ಕೌಂಟ್ಸ್ ಕೂಡ ಇರುತ್ತೆ. ಡೋಂಟ್ ಫರ್ಗೆಟ್ ಪಿಲಿಯನ್ ರೈಡರ್ ಅಂತ ಹೇಳಿ, ಇಲ್ಲ ರಶ್ಮಿ ಅಂತ ಹೇಳಿ ನಿಮಗೆ ಡಿಸ್ಕೌಂಟ್ಸ್ನ ಕೊಡ್ತಾರೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ. ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಆ್ಯಸ್ ಎ ಪಿಲಿಯನ್ ರೈಡರ್ ಅಂತ. ಅಲ್ಲಿ ಕೂಡ ನಾನು ನಿಮಗೆ ಆನ್ಸರ್ ಮಾಡ್ತೀನಿ, ನಿಮಗೆ ಪ್ರಾಪರ್ಟಿ ಫಾರ್ಮ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ. ಸೊ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ, ಸಿ ಯು, ಬಾಯ್ ಬಾಯ್.